ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇದು ಚನ್ನರಾಯಪಟ್ಟಣದಲ್ಲಿ ನ್ಯಾಷನಲ್ ಓಪನಿಂಗ್ ಟೂರ್ನಮೆಂಟ್ ಇದೆ ಕರಾಟೆದು. ಸೊ ಹಂಗಾಗಿ ಚಿರುನ ಕರ್ಕೊಂಡು ಬಂದಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಚಿರುಗೆ ಇವತ್ತು ಕರಾಟೆದು ಕಾಂಪಿಟೇಷನ್ ಇತ್ತು. ಇದನ್ನು ಆರ್ಗನೈಸ್ ಮಾಡಿದವರು ಬ್ಲೂ ಡ್ರ್ಯಾಗನ್ ಮಾರ್ಷಿಯಲ್ ಆರ್ಟ್ಸ್ ಆಫ್ ಇಂಡಿಯಾದವರು. ಅವ್ರು ನಮ್ಮ ಚನ್ನರಾಯಪಟ್ಟಣದಲ್ಲೇ ಕರಾಟೆ ಕ್ಲಾಸ್ ನಡೆಸ್ತಾರೆ. ಕಾಂಪಿಟೇಷನ್ ಪ್ಲೇಸ್ ಬಂದು ನಮ್ಮ ಚನ್ನರಾಯಪಟ್ಟಣದ HNR ಚೌಟ್ರಿನಲ್ಲಿತ್ತು. ಕಾಂಪಿಟೇಷನ್ಗೆ ತುಂಬ ಮಕ್ಕಳು ಬಂದಿದ್ದರು ತುಂಬ ಕಡೆಯಿಂದ. ಗಣೇಶರು ಚನ್ನರಾಯಪಟ್ಟಣದಲ್ಲೇ ಯಾಕೆ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದು ಅಂದರೆ, ಎಲ್ಲ ಮಕ್ಕಳು ಕಾಂಪೀಟ್ ಮಾಡಲಿ, ಅಂದರೆ ಅವ್ರು ಕರಾಟೆ ಕ್ಲಾಸಿಗೆ ಹೋಗೋಂಥ ಮಕ್ಕಳಾಗಲಿ ಇಲ್ಲಿರೋ ಅಂಥ ಮಕ್ಕಳಾಗಲಿ ಬೇರೆ ಕಡೆ ಹೋಗಿ ನಾವು ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ನ ಆಡ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ. ಬಟ್ ನಾವು ಇಲ್ಲೇ ಚನ್ನರಾಯಪಟ್ಟಣದಲ್ಲಿ ಆರ್ಗನೈಸ್ ಮಾಡಿದರೆ ಕಡಿಮೆ ಬಜೆಟಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಅವರಿಲ್ಲೇ ಆರ್ಗನೈಸ್ ಮಾಡಿದ್ದಾರೆ. ಮಾರ್ನಿಂಗ್ 8 ಗಂಟೆಗೆಲ್ಲ ಬರೋಕ್ಕೆ ಹೇಳಿದರು. 8:15ಗೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ. ನಮ್ಮ ಮಕ್ಕಳನ್ನ ಕಾಂಪಿಟೇಷನಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಾವು ಪೇರೆಂಟ್ಸ್ ಆದವರು ನಮ್ಮ ಸಹಕಾರ ತುಂಬಾ ಇರುತ್ತೆ. ಅವ್ರು ಎಷ್ಟೇ ಹೇಳಿದ್ರು ಬರಬೇಡಿ, ಪೇರೆಂಟ್ಸ್ ಮುಂದೆ ಮಕ್ಕಳನ್ನ ಮಾತ್ರ ಕಳಿಸಿ, ನಾವು ರಿಜಿಸ್ಟ್ರ್ ಮಾಡ್ಕೋತೀವಿ, ಕೂಪನ್ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ಪೇರೆಂಟ್ಸು ಹೋಗಿ ಮುಂದೆನೇ ನಿಂತ್ಕೊಂಡು ಗಜಿಬಿಜಿ ಮಾಡ್ತಿದ್ರು. 8:15ಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಕಾಂಪಿಟೇಷನ್ನು. 10 ಗಂಟೆಗೆ ಸ್ಟಾರ್ಟ್ ಆಯಿತು. ಅವರು ಅಲ್ಲಲ್ಲೇ ಟೇಬಲ್ ಹಾಕಿ ನ್ಯೂ ಎಂಟ್ರಿ ಯಾರಿರ್ತಾರೆ ಅವರಿಗೆ ಸಪ್ರೇಟ್ ಟೇಬಲ್ ಇತ್ತು, ಅಲ್ಲೋಗಿ ಕೂಪನ್ ತಗೋಬೇಕಿತ್ತು. ಇನ್ನು ಜ್ಞಾನಸಾಗರ ಸ್ಕೂಲು, ವಿವೇಕಾನಂದ, ರಾಧಾಕೃಷ್ಣ ಯಾವ್ಯಾವ ಸ್ಕೂಲಿಂದ ಬಂದಿತ್ತು ಅದನ್ನೆಲ್ಲ ಸಪ್ರೇಟಾಗಿ ಲೈನ್ನಲ್ಲಿ ಕ್ಯೂ ನಿಂತ್ಕೊಂಡು ನಾವು ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಇವತ್ತು ನಮಗಲ್ಲಿ ನಮ್ಮ ಫಾಲೋವರ್ಸ್ ಒಬ್ಬರು ಸಿಕ್ಕಿದ್ರು. ನಂಗೆ ತುಂಬ ಖುಷಿ ಆಯಿತು. ನನ್ನ ಮಗನ್ನ ಮಾತಾಡಿಸಿದ್ರು. ಸುಮಾರು ಸ್ಕೂಲ್ಗಳದ್ದೆಲ್ಲ ನೇಮ್ ಕರೆದಾದ್ಮೇಲೆ ವಿವೇಕಾನಂದ ಸ್ಕೂಲ್ ಅವ್ರದ್ದು ಕರೆದ್ರು. ನನ್ನ ಮಗ ಕ್ಯೂನಲ್ಲಿ ನಿಂತ್ಕೊಂಡು ಅದು ಸ್ಟಿಕ್ಕರ್ ತೊಗೊಬಂದ. ಅದನ್ನು ಅಂಟಿಸ್ಕೋಬೇಕಿತ್ತು ಪಾರ್ಟಿಸಿಪೇಟ್ ಮಾಡೋಂಥ ಮಕ್ಕಳುಗಳು. ಅದ್ರ ಜೊತೆಗೆ ತಿಂಡಿಗೂ ಟೋಕನ್ ಕೊಟ್ಟಿದ್ದರು. ಗಣೇಶರು ಗ್ರೂಪಲ್ಲಿ ಅಷ್ಟು ಚೆನ್ನಾಗಿ ಹೇಳಿದರು, ಪೇರೆಂಟ್ಸಿಗೆ ಯಾವುದೇ ರೀತಿ ತಿಂಡಿ ಊಟ ಇರಲ್ಲ, ಮಕ್ಕಳಿಗೆ ಮಾತ್ರ ಅಂತ. ಆದರೂ ಕೆಲವೊಬ್ಬರು ಪೇರೆಂಟ್ಸು ಮಕ್ಕಳ ಜೊತೆಗೇ ಹೋಗಿ ತಿಂಡಿ ಮಾಡ್ತಿದ್ರು. ಸರ್ ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಿದ್ರು, ಪೇರೆಂಟ್ಸ್ಗೆ ಪ್ಲೀಸ್ ತಿಂಡಿ ಇಲ್ಲ, ಹೋಗಬೇಡಿ, ಮಕ್ಕಳಿಗೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳಿದರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಪೇರೆಂಟ್ಸ್ಗಳು ಏನು ಮಾಡಬೇಕು ಅದನ್ನೇ ಮಾಡಿದರು. ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿಸಿದ್ರು. ಚಿರುಗು ತಿನ್ನಿಸ್ಕೊಂಡು ಆಚೆ ಕರ್ಕೊಬಂದೆ. ಅವನಿಗೆ ಈ ಮಕ್ಳುಗಳೆಲ್ಲ ನೋಡಿ ತುಂಬ ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಯ್ಯೋ ನಾನು ಹೆಂಗೆ ಕಾಂಪೀಟ್ ಮಾಡೋದು ಅಂತ. ಹೋಗು, ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಿದ್ದಾರೆ, ನೀನು ಹೋಗಿ ಮಾಡು ಅಂದರೆ ಅವನು ಹೋಗ್ತಾನೆ ಇರಲಿಲ್ಲ. ಹೋಗೋ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋತಿದ್ದಾರೆ, ನೀನು ಮಾಡಲ್ವಾ ಅನ್ನೋ ಹೊತ್ತಿಗೆ ಕೊನೆಗೂ ಒಂದು ಸಲ ಪ್ರಾಕ್ಟೀಸ್ ಮಾಡಿಕೊಂಡ. ನಂತರ ಎಲ್ಲ ಮಕ್ಕಳನ್ನು ಕರೆದು ಒಂದು ಕಡೆ ಕೂರಿಸಿದ್ರು. ಗಣೇಶ್ ಸರ್ ಸ್ವಲ್ಪ ಹೊತ್ತು ಮಾತಾಡಿ, ಗೆಸ್ಟ್ ಇನ್ನೂ ಬಂದಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಗೆಸ್ಟೆಲ್ಲ ಬಂದಾದಮೇಲೆ ಅವ್ರ ಪರಿಚಯ ಮಾಡಿಕೊಟ್ಟು ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡಿದರು. ಮೊದಲಿಗೆ 6 ವರ್ಷದಿಂದ 7 ವರ್ಷದ ಒಳಗಡೆ ಮಕ್ಕಳನ್ನ ಕೆಳಗಡೆ ಕಳಿಸಿದ್ರು. ಇದೇ ರೀತಿ ಇಯರ್ ವೈಸ್ ಮಕ್ಕಳು ಯಾರ್ಯಾರು ಇರ್ತಾರೆ, ಯಾವ್ಯಾವ ಬೆಲ್ಟು ಆ ಥರ ಮಕ್ಕಳುಗಳೆಲ್ಲರನ್ನೂ ಕೆಳಗಡೆ ಗ್ರೌಂಡಿಗೆ ಕಳಿಸಿದ್ರು. ಯಾಕಂದರೆ ಅವ್ರದ್ದು ಹೈಟು ವೆಯ್ಟ್ನ ಚೆಕ್ ಮಾಡೋದಕ್ಕೆ. ಮಕ್ಕಳದು ಹೈಟು ವೆಯ್ಟು ಚೆಕ್ ಮಾಡಿ ಆ ಸರಿ ಹೊಂದೋ ಅಂಥ ಹೈಟು ವೆಯ್ಟು ಇರೋವಂಥ ಮಕ್ಕಳ ಜೊತೆಗೇ ಕಾಂಪಿಟೇಷನಿಗೆ ಬಿಟ್ಟಿದ್ರು. ಮೊದಲಿಗೆ ಕಥಾ ಮಾಡಿಸ್ತಿದ್ರು. ಕಥಾದಲ್ಲಿ ಸೆಲೆಕ್ಟ್ ಆದ ಮಕ್ಕಳನ್ನ ಫೈಟಿಂಗಿಗೆ ಸೆಲೆಕ್ಟ್ ಮಾಡ್ಕೋತಿದ್ರು. ಮಕ್ಕಳುಗಳೆಲ್ಲ ಎಷ್ಟು ಚೆನ್ನಾಗಿ ಫೈಟಿಂಗ್ ಮಾಡ್ತಿದ್ರು ಅಂದರೆ ಅಲ್ಲಿರೋರೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ಫಸ್ಟ್ ರೌಂಡ್ ಗೆದ್ದ ತಕ್ಷಣ ಅವ್ರ ಪೇರೆಂಟ್ಸ್ನ ನೋಡೋರು ಏನೋ ಒಂದು ಸ್ಮೈಲಲ್ಲಿ, ಓ ಅಮ್ಮ ನಾನು ಗೆದ್ಬಿಟ್ಟೆ, ಓ ಅಪ್ಪ ನಾನು ಗೆದ್ಬಿಟ್ಟೆ ಅನ್ನೋ ಥರ. ಆದರೂ ಈ ಚಿಕ್ಕ ಮಕ್ಳದ್ದು ಕಾಂಪಿಟೇಷನ್ ನೋಡೋದಕ್ಕಂತೂ ತುಂಬ ಮಜವಾಗಿತ್ತು. ಅಲ್ಲಿರೋರೆಲ್ಲ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು. ಒಂದೇ ಹೈಟು ವೆಯ್ಟ್ ಇರೋವಂಥ ಮಕ್ಕಳನ್ನ ಗ್ರೂಪ್ ಮಾಡಿಕೊಂಡು ಕರ್ಕೊಬಂದು ಒಂದೊಂದು ಏನು ಕಾಂಪಿಟೇಷನ್ ಆಡಿಸ್ತಿದ್ರಲ್ಲ ಅಲ್ಲಿ ಬಿಡ್ತಿದ್ರು. ಆ ಮಕ್ಕಳದೆಲ್ಲ ಕಥಾ ಮತ್ತು ಫೈಟಿಂಗ್ ಮುಗಿದ್ಮೇಲೆ ಯಾರು ಗೆಲ್ತಾರೆ ಅವರಿಗೆ ಪ್ರೈಸ್ನ ಕೊಟ್ಟು ಅವ್ರನ್ನ ಕಳಿಸಿ ನೆಕ್ಸ್ಟು ಬ್ಯಾಚ್ ಮಕ್ಕಳನ್ನ ಅಲ್ಲಿ ಕರ್ಕೊಬರ್ತಿದ್ರು. ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಎಲ್ಲಿ ನನ್ನ ಮಗ ಇನ್ನೂ ಬರಲಿಲ್ವಲ್ಲ ಅಂತ ಎಲ್ಲ ಕಡೆ ನೋಡಿದೆ. ಒಂದು 6 ಕಡೆ ಆಡಿಸ್ತಿದ್ರು ಅಲ್ಲೆಲ್ಲ, ಬಟ್ ಎಲ್ಲೂ ಇರಲಿಲ್ಲ. ಮತ್ತು ಕೆಳಗಡೆ ಕೂರಿಸಿದ್ರಲ್ಲ ಅಲ್ಲಿಗೆ ಬಂದು ನೋಡೋಣ ಅಂತ ಬಂದೆ. ಅಲ್ಲಿದ್ದ. ನಾನು ಅವನಿಗೆ ಹೇಳ್ತಾ ಇದ್ದೆ, ಚಿನ್ನು ಪ್ಲೀಸ್, ಅಂದರೆ ನನಗೆ ಭಯ ಸ್ಟಾರ್ಟ್ ಆಯಿತು. ಅಲ್ಲಾಡ್ತಿದ್ದ ಮಕ್ಕಳು, ಓ ಇವ್ನು ಮೊದಲೇ ಹೆದ್ರುಕೋತಾನೆ, ಎಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಹಿಂದೆ ಸರಿತಾನೋ ಅಂತ. ಚಿನ್ನು ಹೆದ್ರುಕೋಬೇಡ ಚಿನ್ನು, ಪ್ಲೀಸ್ ಕಾನ್ಫಿಡೆಂಟ್ ಆಗಿರು, ಸೋಲು ಗೆಲುವು ನೆಕ್ಸ್ಟು, ಧೈರ್ಯವಾಗಿ ಆಡಪ್ಪ ಅಂತ ಹೇಳ್ತಾ ಇದ್ದೆ.
रात्र को मैं कॉल नहीं ಇವನ್ ಇವಾಗ ಮಾಡಿದ್ದನ್ನು ಕಥಾ ಅಂತ ಹೇಳ್ತಾರೆ. ಇವನ್ಕಿಂತ ಮುಂಚೆ ಒಂದು 3-4 ಹುಡುಗರು ಮಾಡಿದ್ರು. ಅವರೆಲ್ಲರ್ಕಿಂತ ಇವನಿಗೆ ಜಾಸ್ತಿ ಪಾಯಿಂಟ್ಸ್ ಬಂತು. ಅವನು ಆ್ಯಕ್ಚುಲಿ ಕಥಾನ ತುಂಬ ಚೆನ್ನಾಗಿ ಮಾಡ್ದ. ತುಂಬಾ ಕಾನ್ಫಿಡೆಂಟಾಗಿ ಬೇರೆ ಮಕ್ಳಕ್ಕಿಂತ ಇವನು ತುಂಬಾ ಚೆನ್ನಾಗಿ ಮಾಡ್ದ. ನೆಕ್ಸ್ಟು ಫೈಟಿಂಗಿಗೆ ಬಿಟ್ಟರು. ಇವನಿಗೆ ಬೇರೆ ಮಕ್ಕಳು ಫೈಟಿಂಗ್ ಆಡ್ತಿದ್ದು ನೋಡಿನೇ ಮೀಟ್ರ್ ಆಫ್ ಆಗಿತ್ತೋ ಏನೋ ಗೊತ್ತಿಲ್ಲ, ಎದ್ರುಕೊಂಡಿರೋನ್ ಥರ ಕೂತಿದ್ದ. ಆಮೇಲೆ ಇವನು ಸರ್ದಿ ಬಂದಮೇಲೆ ಚೆನ್ನಾಗೇ ಆಡ್ದ. ಫೈಟಿಂಗ್ನಲ್ಲೂ 3 ರೌಂಡ್ ಬಿಟ್ಟಿದ್ರು. 2 ರೌಂಡು ತುಂಬ ಚೆನ್ನಾಗಿ ಆಡ್ದ. 3ನೇ ರೌಂಡಲ್ಲಿ ಕುಂದಾಪುರದ ಹುಡುಗ ಅವನು ನ್ಯಾಷನಲ್ ಆಡಿದನಂತೆ 2 ಸಲ. ಸೊ ಅವನ ಮೇಲೆ ಬಿಟ್ಟಿದ್ರು. ಆವಾಗ ಸ್ವಲ್ಪ ಎದ್ರುಕೊಂಡ ಅನಿಸುತ್ತೆ. ಸೊ ಹಂಗಾಗಿ ಸೆಕೆಂಡ್ ಪ್ರೈಸ್ ಬಂತು ಇವನಿಗೆ. ಕರಾಟೆ ಕ್ಲಾಸಿಗೆ ಸೇರಿಕೊಂಡು ಒಂದು 6 ಮಂತ್ಸ್ ಆಯಿತು. ಆವಾಗಲಿಂದ ಕಾಂಪಿಟೇಷನ್ಗೆ ಅಂತ ಹೋಗಿರೋದು ಇದೇ ಮೊದಲಿಗೆ. ಇದರಲ್ಲಿ ಸೆಕೆಂಡ್ ಬಂದು ಫಸ್ಟ್ ಬಂದು ಅದು ನನಗೆ ಮ್ಯಾಟ್ರಲ್ಲ. ಬಟ್ ಏನೋ ಅವನು ಹೋಗಿದ್ದಕ್ಕೆ ಒಂದು ಪ್ರೈಸ್ ಅಂತ ತೊಗೊಬಂದಲ್ಲ, ನನಗದು ತುಂಬಾ ಖುಷಿ. ಅವ್ರ ಅಪ್ಪಂಗೆ ನಾನು ಈ ಥರ ನನ್ನ ಮಕ್ಕಳನ್ನ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೆ ಸೇರಿಸ್ತೀನಿ ಅಂತ ಹೇಳಿದಾಗ ಯಾವಾಗಲೂ ಬೈಯೋರು. ಯಾಕೆ ಇಷ್ಟು ತಲೆ ಕೆಡಿಸ್ಕೊತೀಯ, ನಿನ್ನ ಮಕ್ಕಳು ತಿನ್ನೋಕ್ಕಷ್ಟೇ ಸರಿ, ಇನ್ಯಾವುದಕ್ಕೂ ಅಲ್ಲ, ನೀನೇ ಸೇರಿಸ್ತೀನಿ ಅಂತ ಓಡಾಡ್ತೀಯ ಮತ್ತು ದುಡ್ಡು ಹಾಳು ಮಾಡ್ತೀಯ ಅಂತ. ಅವ್ನ ಮನೆಯಿಂದ ಹೊರಟಾಗ ಅವ್ರ ಅಕ್ಕ ನಿನ್ನ ಕೈಲೆಲ್ಲಾಗುತ್ತೋ ಅಂತ ಎಲ್ಲ ರೇಗಿಸ್ತಿದ್ಲು. ಅದಕ್ಕೆ ಇಲ್ಲ ಅಕ್ಕ, ನೋಡು ನಾನು ಪ್ರೈಸ್ ತೊಗೊಂಡೇ ಬರ್ತೀನಿ, ಬಂದಾದ್ಮೇಲೆ ಮಾತಾಡ್ತೀನಿ, ಅಲ್ಲಿ ತನಕ ಮಾತಾಡಲ್ಲ ಅಂತ ಹೇಳಿದ್ದ. ಸೊ ಅವ್ನು ಅಂದ್ಕೊಂಡಂಗೆ ಆ ಮಾತನ್ನ ನೆರವೇರಿಸ್ದ ಅವನು. ಇವನಿಗೆ ಪ್ರಶಸ್ತಿ ಬಂದಿರೋದಕ್ಕೆ ಅವ್ನ ಫ್ರೆಂಡಿಗೆ ಖುಷಿನೋ ಖುಷಿ. ಇನ್ನೂ ಅಲ್ಲೇ ಇದ್ದಾನೆ ಅವನು. ಆಗಲೇ ಅವ್ನ ಫ್ರೆಂಡ್ ಹೋಗಿ, ಲಕ್ಷ್ಮಿ ನಿನಗೆ ಪ್ರಶಸ್ತಿ ಬಂದಿದ್ಯಾ ಬಿಡೋ, ಬಂದಿದ್ದಕ್ಕೂ ಮೊದಲನೇ ಕಾಂಪಿಟೇಷನಲ್ಲೇ ಗೆದ್ದಲ್ಲ ಅಂತ ಖುಷಿ ಪಡ್ತಿದ್ದ. ಗಣೇಶರು ಪೇರೆಂಟ್ಸ್ಗಳಿಗೆ ತಿಂಡಿ ಊಟ ಏನೂ ಇಲ್ಲ ಅಂತ ಹೇಳಿದರು. ಬಟ್ ಮಧ್ಯಾಹ್ನ ಊಟಕ್ಕೆ ಎಲ್ರಿಗೂ ಆರ್ಗನೈಸ್ ಮಾಡಿದರು. ಕಾಂಪಿಟೇಷನ್ ಎಲ್ಲ ಮುಗಿದ್ಮೇಲೆ ನಾನು ಚಿರುನು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮನೆಗೆಲ್ಲ ಬರೋವಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ಅವ್ರ ಮಾಮಂಗೂ ಅವ್ರ ಅಜ್ಜಿಗೂ ಫೋನ್ ಮಾಡಿಕೊಂಡು, ಅಜ್ಜಿ ನನಗೆ ಪ್ರಶಸ್ತಿ ಬಂದೈತೆ, ಶೀಲ್ಡ್ ಎಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ಕೊಂಡು ಖುಷಿ ಪಡ್ತಿದ್ದ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.